ಎಸ್ಎನ್ಡಿಪಿ ಕೊಡಗು ಯೋಗಂ ವತಿಯಿಂದ ಸಿದ್ದಾಪುರದಲ್ಲಿ ಸಮಾಜ ಸುಧಾರಕ ಶ್ರೀ ನಾರಾಯಣ ಗುರುಗಳ 172ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ದಿನದ ಅಂಗವಾಗಿ ಪಟ್ಟಣದಲ್ಲಿ ವೈಭವದ ಮೆರವಣಿಗೆ ನಡೆಯಿತು. ಶ್ರೀ ಅಯ್ಯಪ್ಪ ದೇವಾಲಯದಿಂದ ಸಾಗಿ ಬಂದ ಅದ್ದೂರಿ ಮೆರವಣಿಗೆಯಲ್ಲಿ ಸಿಂಗಾರಿ ಮೇಳ, ಚೆಂಡೆ ಮೇಳ ಹಾಗೂ ಕಲಶಗಳನ್ನು ಹೊತ್ತ ಮಹಿಳೆಯರ ತಾಲಾಪೋಲಿ ಗಮನ ಸೆಳೆಯಿತು. ಬಣ್ಣ ಬಣ್ಣದ ಕೊಡೆಗಳು ಮೆರವಣಿಗೆಯುದ್ದಕ್ಕೂ ಶೋಭೆ ನೀಡಿದವು. ಸಭಾ ಕಾರ್ಯಕ್ರಮ ನಿಗದಿಯಾಗಿದ್ದ ಸ್ವರ್ಣಮಾಲಾ ಕಲ್ಯಾಣ ಮಂಟಪದ ಆವರಣದಲ್ಲಿ ಮೆರವಣಿಗೆ ಸಂಪನ್ನವಾಯಿತು. ಮೆರವಣಿಗೆ ಬಳಿಕ ಎಸ್ಎನ್ಡಿಪಿ ಅಧ್ಯಕ್ಷ ವಿಕೆ ಲೋಕೇಶ್ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಅತಿಥಿ ಸ್ಥಾನದಿಂದ ಮಾತನಾಡಿದ ಶಾಸಕ ಹಾಗೂ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಎಸ್ ಪೊನ್ನಣ್ಣ, ಸಮಾಜಕ್ಕೆ ದಾರಿದೀಪವಾದ ನಾರಾಯಣ ಗುರುಗಳ ಆದರ್ಶವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕೆಂದು ಕರೆ ಕೊಟ್ಟರು. ಸಮಾಜದಲ್ಲಿ ಒಡಕು ಮೂಡಿಸುವ ಪ್ರಯತ್ನಗಳು ನಿಲ್ಲಬೇಕು. ಎಲ್ಲ ಧರ್ಮೀಯರು ಒಂದಾಗಿ ಬಾಳುವ ಪರಿಸರ ನಿರ್ಮಾಣವಾಗಬೇಕೆಂದು ಎಎಸ್ ಪೊನ್ನಣ್ಣ ಆಶಿಸಿದರು. ಅಲ್ಲಿಯ ಪೀಠಾಧಿಪತಿಗಳು ಪೂಜ್ಯರ ಆಶೀರ್ವಾದವನ್ನು ಕೂಡ ಪಡೆದು ಅಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವಂಥ ಒಂದು ಅವಕಾಶ ನನಗೆ ಬರ್ತಿತ್ತು. ಅನೇಕ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಆಯಿತು. ಇದರಿಂದ ಈಗಾಗಲೇ ನಿಮ್ಮ ಅಧ್ಯಕ್ಷರು ಹೇಳಿದಂತೆ ಕೊಡಗು ಜಿಲ್ಲೆಯಲ್ಲಿ ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಪಾಲನೆ ಮಾಡುವಂಥ ವಿಭಿನ್ನತೆ ಇದೆ. ಆದರೆ ಎಲ್ಲರೂ ಕೂಡ ಈ ನಾಡಿನ ಏಳಿಗೆಗೋಸ್ಕರ, ಬೆಳವಣಿಗೆಗೋಸ್ಕರ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಜನಾಂಗದವರು, ಎಲ್ಲ ಜಾತಿಯವರು. ಅದೇ ವಿಶೇಷತೆ ಕೊಡಗಿನಲ್ಲಿ ಬಂತು. ಅದಕ್ಕೆ ನಾನು ಪ್ರತಿ ಸಂದರ್ಭದಲ್ಲಿ ಹೇಳ್ತೀನಿ, ಇಲ್ಲಿಯ ಮೂಲ ನಿವಾಸಿಗಳು ಮತ್ತು ಇಲ್ಲಿ ಬದುಕು ಕಟ್ಟಲಿಕ್ಕೆ ಬಂದಂಥವರು ಅನೇಕ ದಶಕಗಳು, ಶತಮಾನಗಳಿಂದ ಇಲ್ಲಿ ವಾಸವಾಗಿದ್ದಂಥ ಎಲ್ಲ ಅನನ್ಯವಾಗಿ ಬದುಕನ್ನು ಕಟ್ಟಿದ್ದಾರೆ, ಬದುಕ್ತಾ ಇದ್ದಾರೆ. ಅದನ್ನು ಉಳಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು. ನಾವು ಕೂಡ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ, ಬೇರೆ ಬೇರೆ ಸಿದ್ಧಾಂತಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಸಮಾಜದ ಹಿತದೃಷ್ಟಿಗೆ ಬಂದಾಗ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಒಂದೇ, ಅವರೆಲ್ಲರೂ ಕೂಡ ಜೊತೆ ಸೇರಿ ಅನನ್ಯವಾದಂಥ ಬದುಕನ್ನು, ಸಾಮರಸ್ಯದ ಬದುಕನ್ನು ನಡೆಸ್ಕೊಂಡು ಬಂದಾಗ ಮಾತ್ರ ಒಂದು ಆರೋಗ್ಯಕರವಾದಂಥ ಗುಣಮಟ್ಟ ಸಮಾಜವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾರಾಯಣ ಗುರುಗಳು 1.5 ಶತಮಾನಗಳ ಹಿಂದೆ ಕೇರಳ ರಾಜ್ಯದಲ್ಲಿ ಇದ್ದಂಥ ಜಾತಿ ಪದ್ಧತಿಯ ಮಧ್ಯದಲ್ಲಿ ಒಂದು ಬೆಳಕಾಗಿ ಬಂದು ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿ ನಮಗೆಲ್ಲರಿಗೂ ಒಂದೇ ದೇವರು, ಅದು ಮಾನವೀಯತೆ ಅಂತ ಹೇಳುವಂಥದ್ದು ಸಾಧ್ಯ. ಅದನ್ನು ಉಳಿಸುವಂಥ ಕೆಲಸವನ್ನು ಕೂಡ ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಹೇಳುವಂಥ ಒಂದು ಕರೆಯನ್ನು, ಮನವಿಯನ್ನು ತಮಗೆ ಇವತ್ತು ನಾನು ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಎಸ್ಎನ್ಡಿಪಿ ಸಂಘಟನೆ, ಅದರ ಸದಸ್ಯರಾದಂಥ ತಾವುಗಳೆಲ್ಲ ನಾರಾಯಣ ಗುರುಗಳ ಸಿದ್ಧಾಂತವನ್ನು, ನಾರಾಯಣ ಗುರುಗಳ ಪ್ರತಿಪಾದನೆ ಮಾಡಿದಂಥ ಚಿಂತನೆಯನ್ನು ವಿಶ್ವಾಸದಲ್ಲಿಟ್ಕೊಂಡು ಬದುಕನ್ನು ನಡೆಸ್ಕೊಂಡು ಬರ್ತಾ ಇರುವಂಥ ಎಲ್ಲರೂ ಕೂಡ ಅದನ್ನು ಪಾಲಿಸ್ತಾ ಇದ್ದಾರೆ. ಅದು ಬಹಳ ಶ್ಲಾಘನೀಯ ಮತ್ತು ಅಭಿನಂದನಾರ್ಹ ಅಂತ ಕೂಡ ಇವತ್ತು ಹೇಳ್ತಾ, ನಾವು ಮುಂದಕ್ಕೂ ಕೂಡ ಇಂಥ ಕಾರ್ಯಕ್ರಮವನ್ನು ನಡೆಸಿದಾಗ ಇದು ಬರೀ ಆಚರಣೆಗೆ ಸೀಮಿತವಾಗಬಾರ್ದು. ಆ ಮೌಲ್ಯಗಳು ಬರೀ ಸ್ಮರಣೆಗೆ, ನೆನಪಿಗೆ ಮಾತ್ರ ಸೀಮಿತವಾಗಬಾರ್ದು. ದಿನನಿತ್ಯ ಬದುಕಿನಲ್ಲಿ ನಾವಿಗೆ ಆಗಿರಲಿ, ನಮ್ಮ ಮಕ್ಕಳಾಗಿರಲಿ, ಅವರಿಗೆ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಬಿಜೆಪಿ ಅವಧಿಯಲ್ಲಿ ನಾರಾಯಣ ಗುರುಗಳ ಜಯಂತಿಯನ್ನು ರಾಜ್ಯ ಮಟ್ಟದಲ್ಲಿ ಆಚರಿಸಲು ಕರೆ ನೀಡಲಾಗಿತ್ತು ಎಂದರು. ಇಂದಿಗೂ ಜಯಂತ್ಯೋತ್ಸವ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಕೆಜಿ ಬೋಪಯ್ಯ ಹೇಳಿದರು. ನಾರಾಯಣ ಗುರುಗಳ ವರ್ಷ ಪ್ರತಿ ತಾವೆಲ್ಲ ಅತ್ಯಂತ ವಿಜೃಂಭಣೆಯಿಂದ ವೈಭವಪೂರಿತವಾಗಿ
ಇಡೀ ಸಮಾಜಕ್ಕೆ ಸಂದೇಶ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿರಿ. ಅದು ಮುಂದುವರಿಬೇಕು. ಆ ಮೂಲಕ ಅವರ ಸಂದೇಶ ಏನಿದೆ, ಒಂದೇ ಜಾತಿ ಒಂದೇ ಕುಲ ಮಾನವ ಧರ್ಮ ಅಂತ ಹೇಳುವಂಥದ್ರ ಮುಖಾಂತರ ಇಡೀ ಸಮಾಜವನ್ನು ಒಗ್ಗೂಡಿಸುವ ಪ್ರಯತ್ನ ಅವರು ಅವತ್ತಿಂದಲೂ ಮಾಡುತ್ತಾ ಬಂದಿದ್ದಾರೆ. ಅದು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ನಿಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ. ಅಂದಾಗ ಮಾತ್ರ ಅವರ ಜನ್ಮದಿನವನ್ನು ಪ್ರತಿ ವರ್ಷ ಅತ್ಯಂತ ಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ಆಚರಿಸೋದಕ್ಕೆ ನಿಜವಾದ ಅರ್ಥ ಬರುತ್ತದೆ ಅನ್ನುವಂಥ ಮಾತನ್ನು ಹೇಳಿ, ಏನು ನಾರಾಯಣ ಗುರುಗಳ ಆದರ್ಶ ಏನಿದೆ, ಶಿಕ್ಷಣಕ್ಕೆ ಹೆಚ್ಚು ಒತ್ತಾಸೆಯನ್ನು ಕೊಡಬೇಕು. ಲೋಕೇಶ್ ಅವರು ಹೇಳಿದ್ರು, ಎಷ್ಟು ಜನ ಇವತ್ತು ನಮ್ಮ ಸಮಾಜದಿಂದ ವಿದ್ಯಾವಂತರಾಗಿದ್ದಾರೆ. SLCಯಲ್ಲಿ 90%ಗಿಂತ ಹೆಚ್ಚು ತೆಗೆದುಕೊಂಡಿದ್ದಾರೆ. ಅಷ್ಟು ಹಾಗಾಗಿ ನೀವು ಶಿಕ್ಷಣದಲ್ಲೂ ಮುಂದೆ ಬಂದರೆ ಮಾತ್ರ ಆ ಸಮಾಜ. ವಿಕೆ ಲೋಕೇಶ್ ಮಾತನಾಡಿ, ಸಮುದಾಯದಲ್ಲಿ ಮತ್ತು ಸಮಾಜದಲ್ಲಿ ಸಾಮಾಜಿಕ ಬದಲಾವಣೆಗೆ ಬುನಾದಿ ಹಾಕಿಕೊಟ್ಟ ನಾರಾಯಣ ಗುರುಗಳು ಪ್ರಾಪ್ತ ಸ್ಮರಣೀಯರು ಎಂದರು. ಈ ಬಾರಿ ಮಾಧ್ಯಮಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಾಧ್ಯಮ ಬಾಂಧವರನ್ನು ಸನ್ಮಾನಿಸಲಾಗುತ್ತಿದೆ ಎಂದು ವಿಕೆ ಲೋಕೇಶ್ ಹೇಳಿದರು. 1903ರಲ್ಲಿ ಆರಂಭಗೊಂಡು ಕೊಡಗಿಗೆ 1954ರಲ್ಲಿ ಸಿದ್ದಾಪುರದಲ್ಲಿ ನಮ್ಮ ಹಿರಿಯರು ಜಾಗವನ್ನು ಖರೀದಿ ಮಾಡುವ ಮುಖಾಂತರ 1954ರಲ್ಲಿ SNDP ಸಂಘಟನೆ ಕೊಡಗಿಗೆ ಪಾದಾರ್ಪಣೆಯನ್ನ ಮಾಡುತ್ತೆ. ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ, 1954ಕ್ಕೆ ಒಂದು ಸಂಘಟನೆ ಆರಂಭ ಆಗಬೇಕು ಅಂತ ಹೇಳಿದ್ರೆ ಕನಿಷ್ಠ 10 ವರ್ಷ ಮುಂಚಿತವಾಗಿ ಆದರೂ ಕೂಡ ಇಲ್ಲಿ ಬಂದು ಜೀವನವನ್ನ ರೂಪಿಸ್ಕೊಳ್ಳಕ್ಕೆ ನೆಲೆಯನ್ನ ಕಂಡುಕೊಂಡಿದ್ದಾರೆ ನಮ್ಮ ಹಿರಿಯರು ಅಂತ ಹೇಳಿದ್ರೆ. ಅಂದ್ರೆ ಈ ದೇಶದಲ್ಲಿ ಸಂವಿಧಾನ ರಚನೆ ಆಗೋಕ್ಕಿಂತ ಪೂರ್ವವಾಗಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚಿತವಾಗಿ ಕೊಡಗಿಗೆ ಬಂದು ನೆಲೆಯನ್ನ ಕಂಡುಕೊಂಡಂತವರು ತನ್ನ ಜೀವನವನ್ನು ರೂಪಿಸ್ಕೊಂಡು ಎಲ್ಲ ಸಮಾಜದೊಳಗೆ ವೇದಿಕೆಯಲ್ಲಿ ತಾವು ಕಾಡ್ತಾ ಇರಬಹುದು. ನಾವೆಲ್ಲರೂ ಸ್ನೇಹಿತರೆ, ಎಲ್ಲ ಸಮಾಜದ ಪ್ರಮುಖರು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅಂತ ಹೇಳಿದ್ರೆ ನಾವು ಅನ್ಯೋನ್ಯವಾಗಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಸಮಾಜದ ಜೊತೆಯಲ್ಲಿ ಕೂಡ ಬೆರೆತುಕೊಂಡು ಜೀವನವನ್ನು ರೂಪಿಸಿಕೊಂಡು ಸಂಘಟನಾತ್ಮಕವಾಗಿ ಕೂಡ ನೆಲೆಯನ್ನ ಕಂಡುಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ, ಹಾಗೇನೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟಂತವರು. ಹಿಂದೆ ಇದ್ದಂತ KG ಬೋಪಯ್ಯನವರು ಕೂಡ ಹಲವಾರು ಸರ್ಕಾರದ ಅನುದಾನಗಳನ್ನ ನಮಗೆ ನೀಡಿ ಸಹಕಾರವನ್ನು ಕೊಟ್ಟು ಸಂಘಟನೆ ಕೂಡ ಒತ್ತನ್ನು ಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಹಿಂದೆಯಿಂದ ಇಲ್ಲಿ ತನಕ ಭಾಗವಹಿಸಿಕೊಂಡು ಬಂದಿದ್ದಾರೆ. ಸನ್ಮಾನ್ಯ AS ಪೊನ್ನಣ್ಣನವರು ಕೂಡ ಅಷ್ಟೇ, ಅವರು ಶಾಸಕರಾಗಿ ಮುಂಚಿತವಾಗಿ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನ ಬೆಂತೊಟ್ಟಿ ಉಳಿದುಂಬಿಸುವಂತ ಕೆಲಸವನ್ನು ಮಾಡಿದ್ರು. ಹಾಗೆಯೇ ಪೊನ್ನಂಪೇಟೆ ಶಾಖೆಗೆ ಸುಮಾರು 1 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಈ ಕಳೆದ ಸಾಲಿನಲ್ಲಿ ನೀಡಿ ಸಹಕಾರವನ್ನು ಕೊಟ್ಟಿಲ್ಲ ನೆನಪಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ. ಹಾಗೆಯೇ ಕುಡವ ಸಮಾಜದ ಅಧ್ಯಕ್ಷರು ಚಿರಿಯಕೊಂಡ ಸುರೇಶ್ ಅವರು ಕೂಡ ಕಾರ್ಯಕ್ರಮಕ್ಕೆ ನಾವು ಬರ್ತೇನೆ ಕರೆದ ತಕ್ಷಣ ಸಂತೋಷದಿಂದ ಒಪ್ಪಿ ಬೆಂಗಳೂರಿಂದ ಇಲ್ಲಿ ತನಕ ಓಡೋಡಿ ಬಂದಿದ್ದಾರೆ. ಎಲ್ಲ ರೀತಿಯ ಆರ್ಥಿಕ ಸಹಕಾರವನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ಹಾಗೆಯೇ ಸನ್ಮಾನ್ಯ ಅರಪಳ್ಳಿ ರವೀಂದ್ರ ಅವರು ಕೂಡ ಅಷ್ಟೇ, ಹಿಂದೆಯಿಂದಲೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಕಳೆದ ವರ್ಷದ ಕಾರ್ಯಕ್ರಮ ಇರ್ಬೋದು, ನಮ್ಮೊಡನೆ ಸಹೋದರನಾಗಿ ನಿಂತ್ಕೊಂಡು ನಮಗೆಲ್ಲ ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ. ಹಾಗೆಯೇ ಇಡಿಕೇರಿ ಪ್ರಸನ್ನ ಅವರು ಕೂಡ ಅಷ್ಟೇ, ಯುವ ನೇತಾರರು, ನಮ್ಮ ಸ್ನೇಹಿತರು ಬೆಳಿಗ್ಗೆಯಿಂದಲೇ ಬಂದು ನಮ್ಮ ಕಾರ್ಯಕ್ರಮ ನಮ್ಮ ಜೊತೆ ಹೆಜ್ಜೆ ಹಾಕೊಂಡು ನಮ್ಗೆಲ್ಲ ಸಹಕಾರವನ್ನು ನೀಡ್ಕೊಂಡು ಬರ್ತಾ ಇದ್ದಾರೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ಸ್ವಾಮೀಜಿನ ಸೇರಿ ಎಲ್ಲ ಬೇರೆ ಬೇರೆ ಸಮಾಜದ ಕೊಡಗು ಜಿಲ್ಲೆಯ ಪ್ರಮುಖ ಸಮಾಜದ ಮುಖಂಡರುಗಳು ನಮ್ಮ ಮುಂದೆ ಕೂತಿದ್ದಾರೆ. ನಮಗೆ ಬಹಳ ಸಂತೋಷ, ನಮಗೆ ಗೌರವವನ್ನು ಕೊಟ್ಟು ಬಂದಿದ್ದಕ್ಕೆ. ಹಾಗೆಯೇ ನಮ್ಮ ಸಂಘಟನೆ ಕೂಡ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಯೂನಿಯನ್ ನಲ್ಲಿ 51 ಶಾಖೆಗಳು ಕಾರ್ಯವನ್ನು ನಿರ್ವಹಿಸುತ್ತೆ. ಒಂದು 2-3 ಶಾಖೆಯನ್ನು ಹೊರತುಪಡಿಸಿ ಬಾಕಿ ಎಲ್ಲ ಶಾಖೆಗಳು ಕೂಡ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾವೆ. ನಾವು ಎಲ್ಲ ರಂಗದಲ್ಲೂ ಕೂಡ ಹಿಂದುಳಿದಲ್ಲ ಮುಂದುವರ್ಕೊಂಡು ಬರ್ತಾ ಇರುವಂತ ಸಮಾಜ ನಮ್ದು ಅಂತ ಹೇಳಿ, ದೇಶ ಸೇವೆಯಲ್ಲೂ ಕೂಡ ಹಿಂದೆ ಕರೆದು ನಾವು ಸನ್ಮಾನವನ್ನು ಮಾಡಿದ ಮಾಜಿ ಸೈನಿಕರಿಗೆ ಸುಮಾರು 48 ಜನ ಮಾಜಿ ಸೈನಿಕರು ಕಳೆದ ಬಾರಿ ಕೊಡುಗೈ ದಾನಿಗಳಾದ ಹರಪಳ್ಳಿ ರವೀಂದ್ರ, ಎಡಕೇರಿ ಪ್ರಸನ್ನ, ಬೆಂಗಳೂರು ಕೊಡವ ಸಮಾಜದ ಅಧ್ಯಕ್ಷ ಚಿರಿಯಪಂಡ ಸುರೇಶ್, ಹಿಂದೂ ಮಲಯಾಳಿ ಸಂಘದ ಜಿಲ್ಲಾಧ್ಯಕ್ಷ VM ವಿಜಯ ಸಂದರ್ಭೋಚಿತವಾಗಿ ಮಾತನಾಡಿದರು. ನಾರಾಯಣ ಗುರುಗಳ ಹಿತವಚನವನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಮತ, ಅದು ಮಾನವ ಕುಲ. ಮಾನವ ಕುಲಕ್ಕೆ ನಾವೆಲ್ಲ ಏನು ಸಂದೇಶವನ್ನು ಸಾರಬೇಕು ಅಂತ ಹೇಳುವಂತಹ ಒಂದು ಯೋಚನೆಯನ್ನು ಮಾಡಿ ಅಂದಿನ ಕಾಲದಲ್ಲೇ ಶ್ರೀ ನಾರಾಯಣ ಗುರುಗಳವರು SNDP ಸಂಘಟನೆಯನ್ನು ಹುಟ್ಟುಹಾಕಿದರು.
ಆದರೆ ಪ್ರಥಮವಾಗಿ ಆ ಸಂಘದ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ. 172ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾವುಗಳೆಲ್ಲರೂ ಕೂಡ ನಾರಾಯಣ ಗುರುಗಳವರ ಆದರ್ಶ ತತ್ವಗಳನ್ನು ಪಾಲನೆ ಮಾಡೋದರ ಮುಖಾಂತರ ನಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ನಾವು ಕರುಣಿಸಬೇಕಾಗಿದೆ. SNDP ಅಂತ ಹೇಳಿದ್ರೆ ಸಮಾನತೆ, SNDP ಅಂತ ಹೇಳಿದ್ರೆ ವಿದ್ಯೆ, SNDP ಅಂತ ಹೇಳಿದ್ರೆ ಒಂದು ಸಂಘಟನೆಯ ಅಸ್ತಿತ್ವ, SNDP ಅಂತ ಹೇಳಿದ್ರೆ ಮಹಿಳೆಯರಿಗೆ ಗೌರವ, SNDP ಅಂತ ಹೇಳಿದ್ರೆ ಸಮಾನತೆಯ ಒಂದು ಅಧಿಕ, ಅಂದರೆ ಸಮಾಜದಲ್ಲಿ ಒಂದು ಮೇಲು ಕೇಳು ಇರದಿರುವಂತಹ ಒಂದು ಭಾವನೆ. SNDP ಅಂತ ಹೇಳಿದ್ರೆ ಎಲ್ಲರಿಗೂ ಸಮಾನ ಅವಕಾಶ. SNDP ಅಂತ ಹೇಳಿದ್ರೆ ಯುವಕರಿಗೆ ಒಂದು ಸದುದ್ದೇಶವನ್ನು ಸಾರುವಂತಹ ಒಂದು ಸಂಘಟನೆ. ಇವತ್ತು ಬರೇ ಒಂದು ಸಂಘಟನೆಯ ಆಚರಣೆಯಲ್ಲ, ಒಂದು ಕ್ರಾಂತಿಕಾರಿ. ಮೊದಲನೇದಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಇಲ್ಲಿ ನೋಡ್ತಾ ಇದ್ದಾಗ ನನಗೆ ನೆನಪಾಗೋದು ಒಂದು ಕತೆ ನೆನಪಾಯ್ತಾ ಇದೆ. ಸೊ ಏನಂದರೆ, ನಾವಿಲ್ಲಿ ಒಂದು ಊರಲ್ಲಿ ಒಂದು ಕುಟುಂಬ ಇತ್ತು. ಆ ಕುಟುಂಬದಲ್ಲಿ ತಂದೆ ತಾಯಿ ಹಾಗೂ 4 ಜನ ಮಕ್ಕಳಿದ್ರು. ಸೊ ಆ ಮಕ್ಕಳು ಏನು ಮಾಡ್ತಿದ್ರು ಅಂದರೆ, ಪ್ರತಿದಿನ ತಮ್ಮಲ್ಲೇ ಗಲಾಟೆ ಮಾಡ್ಕೊಳ್ಳೋದು, ಹೊಡೆದಾಡೋದು ಮಾಡ್ತಾಯಿದ್ರು. ಹಾಗಿದ್ದಾಗ ಒಂದಿನ ತಂದೆ ಕರೆದು ಹೇಳಿದ್ರಂತೆ ಮಕ್ಕಳಿಗೆ, ಒಂದು ಕಡ್ಡಿ ಕೊಟ್ಟು 4 ಜನಕ್ಕೆ 4 ಕಡ್ಡಿ ಕೊಟ್ಟು ಇದನ್ನು ಮುರಿಯಿಂದ ಕೊಟ್ಟಾಗ ಅವರು ಸುಲಭವಾಗಿ ಅದನ್ನು ಮುರಿದು ನೆಲಕ್ಕೆ ಹಾಕಿದ್ದಾರೆ. ಸೊ ಅದೇ ಥರ ಇನ್ನೊಂದು ಸತಿ ಏನು ಮಾಡಿದ ತಂದೆ, ಅದೇ 4 ಕಡ್ಡಿಗಳನ್ನ ಜೋಡಿಸಿ ಒಬ್ಬೊಬ್ಬರನ್ನಾಗಿ ಕರೆದು ಇಲ್ಲಿ ಸೇರಿಸಿ, ಸೊ ಅದಕ್ಕೆ ಅವ್ರನ್ನ ಮುರಿಯೋಕ್ಕೆ ಕೊಟ್ಟಾಗ ಅವ್ರ ಕೈಯಲ್ಲಿ ಅದನ್ನು ಮುರಿಯೋಕ್ಕಾಗಲಿಲ್ಲ. ಸೊ ಇದ್ರ ಸಂದೇಶ ಏನಪ್ಪ ಅಂದರೆ, ನಾವೆಲ್ಲ ಜೊತೆಗೂಡಿ ಒಗ್ಗಟ್ಟಾಗಿ ಇದ್ದರೆ ನಮ್ಮನ್ನು ಯಾರೂ ಮುರಿಲಿಕ್ಕಾಗಲ್ಲ, ನಮ್ಮ ನಡುವೆ ಇರೋ ಬಾಂಧವ್ಯವನ್ನು ಬೆಳೆಸ್ಬೋದು ಅನ್ನೋ ಮಾತಿನೊಂದಿಗೆ ಈ ಸಂದೇಶವನ್ನು ಕೊಡುತ್ತಾ, ಹಾಗೇನೆ ಬರೀ ಗುರುಗಳಲ್ಲ, ಒಬ್ಬರು ದೈವಾಂತ ಸಂಭೂತರು. ಅವರು ಕೊಟ್ಟಂಥ ಇದನ್ನು ನಾವು ಇಲ್ಲಿವರೆಗೆ 172ನೇ ಅವರ ಜನ್ಮದಿನದ ಅಂಗವಾಗಿ ನಾವು ಅದನ್ನು ಮಾತಾಡ್ತಿದ್ದೀವಿ ಅಂದರೆ, ಅದು ನಿಜವಾಗ್ಲೂ ಒಂದು ಒಳ್ಳೆಯ ಸಂದೇಶವಾಗಿ ಅದನ್ನು ನೀವೆಲ್ಲ ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ನಾವು ಅಷ್ಟೇ, ನಾನು ಕೊಡೋ ಸಮಾಜದ ಅಧ್ಯಕ್ಷನಾಗಿರ್ಬೋದು, ನಮ್ಮ ಕೊಡಗಿನಲ್ಲಿ ಅಲ್ಲ, ಇವನು ದೇಶದಲ್ಲಿ, ನಮ್ಮ ದೇಶವರದೇ ವಿವಿಧತೆಯಲ್ಲಿ ಏಕತೆ. ಸೊ ಎಲ್ಲ ಸಮಾಜದವರು, ಎಲ್ಲ ಭಾಷೆ, ಎಲ್ಲ ಸಂಸ್ಕೃತಿ ಎಲ್ಲವನ್ನೂ ಅರಿಸ್ಕೊಂಡು ಎಲ್ಲವನ್ನೂ ನಾವು ಮುಂದೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಎಲ್ಲನೂ ನಾವು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ನಮ್ಮ ದೇಶ. ಸೊ ಆ ಇದರಲ್ಲಿ ಇವನು ನಮ್ಮ ಕೊಡಗು ಅಷ್ಟೇ, ಎಲ್ಲ ಸಮುದಾಯಗಳು, ಎಲ್ಲ ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಿದ್ದರೆ ನಮ್ಮ ಕೊಡಗನ್ನು ಇನ್ನೂ ಬಲಪಡಿಸ್ಬೋದು. ಹೆಚ್ಚಾಗಿ ನಾವೆಲ್ಲ ಕಾವೇರಿ ಮಾತೆಯ ನೀರನ್ನು ಕುಡಿದು ಬಾಳುವಂಥವ್ರು, ಎಲ್ಲರೂ ಒಗ್ಗಟ್ಟಾಗಿರೋಣ. ಮುಂದಿನ ದಿನಗಳಲ್ಲಿ ಕೊಡಗಿಗೆ ಬರುವಂಥ ಏನೇ ತೊಂದರೆ ಆದರೂ ಎಲ್ಲರೂ ಜನಾಂಗದವರು, ಸ್ಪೆಷಲಿ ನಮ್ಮ SNDP, ನಿಮ್ಮ ಜನಸಂಖ್ಯೆ ತುಂಬ ಇದೆ, ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಇದೆ, ಎಜುಕೇಷನ್ ಇರ್ಬೋದು, ಆಗಲೇ ಹೇಳಿದ್ರು, ಎಲ್ಲ ಪ್ರತಿಯೊಂದಿದ್ರೂ ನೀವು ಮುಂದೆ ಇದ್ದೀರಾ. ಹೀಗೇನೆ ಇದೇ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಸಕ್ರಿಯರಾಗಿರುವ ಸಮುದಾಯದ ಬಾಂಧವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅಲ್ಲದೆ SSLC ಮತ್ತು ದ್ವಿತೀಯ PUCಯಲ್ಲಿ ಹೆಚ್ಚಿನ ಅಂಕ ಪಡೆದ ಸಮುದಾಯದ ಮಕ್ಕಳು ಸನ್ಮಾನಕ್ಕೆ ಭಾಜನರಾದರು. ಚಿತ್ತಾರ ನ್ಯೂಸ್, ಸಿದ್ದಾಪುರ.